ವೈಯಾಲಿ ಕಾವಲ್ನ ಮಹಾಲಕ್ಷ್ಮಿ ಕೊಲೆ ಕೇಸ್ನಲ್ಲಿ ಮತ್ತೊಂದು ಮಾಹಿತಿ ಸಿಗ್ತಾ ಇದೆ. ಮಹಾಲಕ್ಷ್ಮಿ ದೇಹವನ್ನ ಕತ್ತರಿಸೋಕೆ ಬಳಸಿದ್ದೇನು ಗೊತ್ತಾ? ಹ್ಯಾಕ್ಸಾ ಬ್ಲೇಡ್ನಿಂದ ಮಹಾಲಕ್ಷ್ಮಿ ದೇಹವನ್ನ ಕತ್ತರಿಸಿದ್ದ ರಂಜನ್ ಅನ್ನೋದು ಗೊತ್ತಾಗ್ತಾ ಇದೆ. ಮೊದಲು ಮಹಾಲಕ್ಷ್ಮಿಯ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದ ರಾಯ್, ನಂತರ ಆಕೆಯನ್ನ ಹ್ಯಾಕ್ಸಾ ಬ್ಲೇಡ್ನಿಂದ ದೇಹವನ್ನ ಕತ್ತರಿಸಿದ್ದ. ಬಾತ್ರೂಮ್ನಲ್ಲಿ ಆಕೆಯ ದೇಹವನ್ನ ಪೀಸ್ ಪೀಸ್ ಮಾಡಿದ್ದ. ನಂತರ ಫ್ರಿಡ್ಜ್ಗೆ ಮಹಾಲಕ್ಷ್ಮಿ ಮೃತದೇಹವನ್ನ ತುಂಬಿದ್ದ ರಾಯ್. ಸಾಕ್ಷಿ ನಾಶಕ್ಕೆ ಬಾತ್ರೂಮ್ನಲ್ಲಿ ಆಸಿಡ್ ಹಾಕಿ ಕ್ಲೀನ್ ಅನ್ನ ಮಾಡಿದ್ದ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ತನಿಖೆಯ ಸಂದರ್ಭದಲ್ಲಿ ಸಾಕಷ್ಟು ಮಾಹಿತಿ ಪೊಲೀಸರಿಗೆ ಸಿಗ್ತಾ ಇರೋದು. ಬಾತ್ರೂಮ್ನಲ್ಲಿ ಆಕೆಯ ದೇಹವನ್ನ ಪೀಸ್ ಪೀಸ್ ಮಾಡಿದ್ನಂತೆ. ಆ ನಂತರ ಫ್ರಿಡ್ಜ್ಗೆ ಮಹಾಲಕ್ಷ್ಮಿಯ ಮೃತದೇಹವನ್ನ ತುಂಬಿದ್ದ ಈ ರಾಯ್ ಅನ್ನೋದು ಗೊತ್ತಾಗ್ತಾ ಇದೆ. ಇದೆಲ್ಲ ಆದ್ಮೇಲೆ ರಕ್ತದ ಕಲೆ ಅವೆಲ್ಲ ಇತ್ತಲ್ಲ, ಆ ಸಾಕ್ಷಿಯನ್ನ ನಾಶ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಆಸಿಡ್ ಹಾಕಿ ಕ್ಲೀನ್ ಮಾಡಿದ್ನಂತೆ ಬಾತ್ರೂಮ್ ಅನ್ನ ಕ್ಲೀನ್ ಮಾಡಿ ಅಲ್ಲಿಂದ ಹೊರಟಿದ್ದಾನೆ ಈತ. ಜೊತೆಗೆ ಈತ ಆ ದೇಹವನ್ನ 50-59 ಪೀಸ್ ಮಾಡೋದಕ್ಕೆ ಹ್ಯಾಕ್ಸಾ ಬ್ಲೇಡ್ ಅನ್ನ ಬಳಕೆ ಮಾಡ್ಕೊಂಡಿದ್ನಂತೆ. ಹ್ಯಾಕ್ಸಾ ಬ್ಲೇಡ್ನಿಂದ ಆಕೆಯ ದೇಹವನ್ನ ಕುಯ್ದಿದ್ನಂತೆ. ಅದಾದ ನಂತರ ಸಾಕ್ಷಿ ನಾಶ ಆಗಬೇಕು, ಯಾವುದೇ ರೀತಿಯಾದಂಥ ಸುಳಿವು ಸಿಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಬಾತ್ರೂಮ್ ಅನ್ನ ಆಸಿಡ್ ಹಾಕಿ ಕ್ಲೀನ್ ಮಾಡಿದೆ. ಯಾವುದೇ ರೀತಿಯಾದಂಥ ಸಾಕ್ಷಿಗಳು ಸಿಗೋದಿಲ್ಲ ಅಂತ ನಿರ್ಧಾರಕ್ಕೆ ಬಂದಿದ್ದ ಅಂತ ಕಾಣಿಸುತ್ತೆ. ಹಾಗಾಗಿ ಆಸಿಡ್ ಅನ್ನ ಹಾಕಿ ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡಿದ್ದಂತೆ. ಹ್ಯಾಕ್ಸಾ ಬ್ಲೇಡ್ ಅಂದರೆ ನಿಮ್ಗೆ ಯಾವುದು ಅಂತ ಗೊತ್ತಿರುತ್ತೆ. ಸೊ ಈ ಹ್ಯಾಕ್ಸಾ ಬ್ಲೇಡನ್ನು ಬಳಕೆ ಮಾಡ್ಕೊಂಡಿದ್ದಂತೆ ಆಕೆಯ ಮೃತದೇಹವನ್ನ ಕತ್ತರಿಸಬೇಕು ಅಂತ. ಅಂದರೆ ಈತ ಎಷ್ಟರ ಮಟ್ಟಿಗೆ ಮಾನಸಿಕವಾಗಿ ಡಿಸ್ಟರ್ಬ್ ಆಗಿದ್ದ ಅಂತ. ಒಂದು ಮಾನವನ ದೇಹವನ್ನು ಈ ಬ್ಲೇಡ್ನಿಂದ 50ಕ್ಕೂ ಹೆಚ್ಚು ಪೀಸ್ಗಳನ್ನಾಗಿ ಮಾಡ್ತಾನೆ ಅಂತ ಅಂದರೆ ಈತನ ಮನಸ್ಸು ಯಾವ ಥರದ್ದಾಗಿತ್ತು ಅಂತ. ಯಾರಿಗೂ ಡೌಟು ಬರಬಾರ್ದು, ಅನುಮಾನ ಬರಬಾರ್ದು, ಯಾವುದೇ ಸಾಕ್ಷಿಗಳು ಸಿಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಆ ನಂತರ ಬಾತ್ರೂಮನ್ನು ಕ್ಲೀನ್ ಮಾಡಿದ್ದಂತೆ. ಮಹಾಲಕ್ಷ್ಮಿ ವಾಸವಿದ್ದಂಥ ಮನೆಯನ್ನು ನೀವೆಲ್ಲ ನೋಡಿರ್ತೀರ, ವಿಜುವಲ್ಸಲ್ಲಿ ಗಮನಿಸಿರ್ತೀರ. ಒಂದು ಹಾಲು, ಒಂದು ಅಟ್ಯಾಚ್ಡ್ ಬಾತ್ರೂಮು, ಒಂದು ಕಿಚನ್ ಏನೋ ಇತ್ತು. ಅಲ್ಲೇ ಮೊದಲಿಗೆ ಉಸಿರುಗಟ್ಟಿಸಿದ್ದಾನೆ. ಯಾವಾಗ ಉಸಿರು ನಿಲ್ಲಿಸಿದಾಳೆ, ಪ್ರಾಣ ಹೋಗಿದೆ ಅಂತ ಕನ್ಫರ್ಮ್ ಆಗುತ್ತೋ ಆ ನಂತರ ಹ್ಯಾಕ್ಸಾ ಬ್ಲೇಡ್ ತಗೊಂಡು ಕುಯ್ದಿದ್ದಾನೆ. 50ಕ್ಕೂ ಹೆಚ್ಚು ಪೀಸ್ ಮಾಡಿದ್ದಾನೆ ಕೂತ್ಕೊಂಡು. ಅದಾದ ನಂತರ ಆ ಪೀಸಸ್ಗಳನ್ನ ಫ್ರಿಡ್ಜಿಗೆ ತುಂಬಿದ್ದಾನೆ. ಆ ನಂತರ ಬಾತ್ರೂಮ್ ತುಂಬ ರಕ್ತ ಆಗ್ಬಿಟ್ಟಿತ್ತು. ಮಾನವನ ದೇಹ ಅಲ್ಲಿ ಕುಯ್ದಿದ್ದು ಅಂತಂದರೆ ಯೋಚನೆ ಮಾಡಿ. ಅದಾದ ಮೇಲೆ ಆ್ಯಸಿಡ್ ಹಾಕಿದ್ದಾನೆ. ಇಡೀ ಬಾತ್ರೂಮನ್ನು ತೊಳೆದಿದ್ದಾನೆ, ಕ್ಲೀನ್ ಮಾಡಿದ್ದಾನೆ ಆ್ಯಸಿಡ್ ಹಾಕಿ. ಆಮೇಲೆ ಅಲ್ಲಿಂದ ಆತ ಕಾಲು ಕಿತ್ತಿದ್ದಾನೆ. ತನಿಖೆಯ ಸಂದರ್ಭದಲ್ಲಿ ಭಯಾನಕ ವಿಚಾರಗಳು ಪೊಲೀಸರಿಗೆ ಗೊತ್ತಾಗ್ತಾ ಇದೆ. ವೈಯಾಲಿ ಕಾವಲ್ನ ಮಹಾಲಕ್ಷ್ಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆಗೆ ಡೀಟೇಲ್ಡ್ ಆಗಿ ತನಿಖೆಯನ್ನು ನಡೆಸ್ತಿರುವಂಥ ಪೊಲೀಸರಿಗೆ ಶಾಕಿಂಗ್ ಆದಂಥ ವಿಚಾರಗಳು ಗೊತ್ತಾಗ್ತಾ ಇರೋದು. ಹ್ಯಾಕ್ಸಾ ಬ್ಲೇಡ್ನಿಂದ ಮಹಾಲಕ್ಷ್ಮಿಯ ದೇಹವನ್ನು ಕತ್ತರಿಸಿದ್ದ ಈ ರಂಜನ್ ಅನ್ನೋದು ಗೊತ್ತಾಗಿದೆ. ಯಾವುದೋ ಮಚ್ಚು ಬಳಕೆ ಮಾಡ್ಕೊಂಡಿರಬಹುದು, ಕತ್ತಿ ಬಳಕೆ ಮಾಡ್ಕೊಂಡಿರಬಹುದು. ಈ ರೀತಿಯಾಗಿ ಪೀಸ್ ಮಾಡಿದ್ದಾನೆ ಅಂತ ಅಂದರೆ ಅದ್ಯಾವುದು ಆಯುಧ ಇರ್ಬೋದು. ಇದೆಲ್ಲವನ್ನು ಕೂಡ ಪೊಲೀಸರು ತನಿಖೆ ಮಾಡ್ತಾ ಇದ್ರು. ಈ ತನಿಖೆಯ ಸಂದರ್ಭದಲ್ಲಿ ಒಂದೊಂದೇ ಭಯಾನಕ ವಿಚಾರಗಳು ಗೊತ್ತಾಗ್ತಾ ಇದೆ. ಈತ ತುಂಡಾಗಿ ಕತ್ತರಿಸೋಕೆ ಬಳಕೆ ಮಾಡ್ಕೊಂಡಿದ್ದು ಹ್ಯಾಕ್ಸಾ ಬ್ಲೇಡನ್ನು ಅನ್ನೋದು ಪೊಲೀಸರಿಗೆ ಗೊತ್ತಾಗಿದೆ. ಆ ಹ್ಯಾಕ್ಸಾ ಬ್ಲೇಡನ್ನು ಕೂಡ ಆತ ಕ್ಲೀನ್ ಮಾಡಿದ್ದ, ಆಸಿಡ್ ಹಾಕಿ ಕ್ಲೀನ್ ಮಾಡಿದ್ದ. ನಂತರ ಎಲ್ಲಿ ಮೃತದೇಹವನ್ನು ಕುಯ್ದಿದ್ನೋ ಆ ಜಾಗದಲ್ಲಿ ಒಂದು ಚೂರು ಕಲೆ ಇರಬಾರ್ದು ಅಂತ ಅದನ್ನು ಕೂಡ ಕ್ಲೀನ್ ಮಾಡಿದ್ದ. ತುಂಬ ಪ್ಲ್ಯಾನ್ಡ್ ಆಗಿ ಬಂದಿದ್ದ ಅಂತ ಕಾಣಿಸುತ್ತೆ. ಕೊಲೆ ಮಾಡೇ ಹೋಗಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದ ಅಂತ ಕಾಣುತ್ತೆ. ಇಬ್ಬರ ನಡುವೆ ಮಾತಿನ ಚಕಮಕಿ ಆಗಿದೆ, ಜಗಳ ಆಗಿದೆ, ಗಲಾಟೆ ಆಗಿದೆ. ಅದಾದ ನಂತರ ಈ ರೀತಿಯಾದಂಥ ಕೆಲಸಕ್ಕೆ ಕೈ ಹಾಕಿದ್ದಾನೆ. ಜೊತೆಗಿದ್ದವರು, ದಿನ ನೋಡ್ತಾ ಇದ್ದವರು, ಮಾತಾಡ್ತಾ ಇದ್ದವರು ಇದೆಲ್ಲವನ್ನ ಮರೆತು ಹ್ಯಾಕ್ಸಾ ಬ್ಲೇಡ್ನಿಂದ ಇಂಚಿಂಚು ಕುಯ್ದಿದ್ದಾನೆ. ಕುಯ್ದು ಬ್ಲೇಡ್ನ ಅಲ್ಲೇ ಬಿಸಾಕಿದ್ದಾನೆ. ಆನಂತರ ಬಾತ್ರೂಮನ್ನು ಕೂಡ ಕ್ಲೀನ್ ಮಾಡಿದ್ದಾನೆ. ಆನಂತರ ದೇಹವನ್ನು ಫ್ರಿಡ್ಜಿಗೆ ತುಂಬಿದ್ದಾನೆ. ನನಗೂ ಈ ಪ್ರಕರಣಕ್ಕೂ ಸಂಬಂಧವೇ ಇಲ್ಲ ಅಂತ ಎಸ್ಕೇಪು ಆಗಿದ್ದಾನೆ. ಕೊನೆಗೆ ಆತ ಕೂಡ ಸಾವನ್ನಪ್ಪಿದ್ದಾನೆ. ಸೊ ಇದೇ ಹ್ಯಾಕ್ಸಾ ಬ್ಲೇಡ್, ಈ ಥರದ ಬ್ಲೇಡಲ್ಲೇ ಆತ ಕುಯ್ದಿರೋದು. ಇದು ತನಿಖೆಯ ಸಂದರ್ಭದಲ್ಲಿ ಪೊಲೀಸರಿಗೆ ಸಿಕ್ಕಂಥ ಭಯಾನಕ ಮಾಹಿತಿ.